ವಯನಾಡಿನ ಗುಡ್ಡ ಕುಸಿದು 3 ದಿನ ಆಗಿದೆ. ಕ್ಷಣ ಕ್ಷಣಕ್ಕೂ ಆತಂಕ, ಸಾವಿನ ಸಂಖ್ಯೆ ಹೆಚ್ಚಾಗುವ ಭಯ. 276ಕ್ಕೆ ಈಗ ಏರಿಕೆಯಾಗಿದೆ ಸಾವಿನ ಸಂಖ್ಯೆ. 240ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಈ ಮಹಾಪ್ರಳಯದಲ್ಲಿ 500 ಮನೆಗಳು ಸಂಪೂರ್ಣ ನಾಶವಾಗಿ ಹೋಗಿವೆ. ಕಣ್ಮರೆಯಾದವರ ಲೆಕ್ಕ ಕಂಪ್ಲೀಟ್ ಆಗಿ ಸಿಗ್ತಿಲ್ಲ. ಇಷ್ಟೇ ಜನ ಕಣ್ಮರೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಲೆಕ್ಕ ಸಿಗ್ತಾ ಇಲ್ಲ. 201 ಜನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. 90 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮುಂಡಕೈ, ಚೂರಲ್ಮಲೈ, ಅತ್ತಾಮಲೈದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಭೂಸೇನೆ, ನೌಕಾಸೇನೆ, NDRF ತಂಡಗಳು ಕಾರ್ಯಾಚರಣೆಯಲ್ಲಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಟಾಪ್ ಆಂಗಲ್ನ ದೃಶ್ಯ, ಡ್ರೋನ್ ದೃಶ್ಯ. ಇದು ಪ್ರವಾಹ ಹರ್ಕೊಂಡು ಬಂದಿರೋ ರೀತಿ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಮನೆಗಳು ಮುಳುಗಿ ಹೋಗಿವೆ. ಇದು ಮುಳುಗಿರೋ ಮನೆಗಳು, ಆದರೆ ಕೆಲವು ಮನೆಗಳು ಅಲ್ಲಿ ಇದ್ವು ಅನ್ನೋದಕ್ಕೆ ಒಂದು ಸಣ್ಣ ಕುರುಹು ಇಲ್ಲ. ಇನ್ನು ಶವಗಳು ಆ ಮಣ್ಣಿನಲ್ಲೇ ಹೂತ್ ಹೋಗಿವೆ. ಅವುಗಳನ್ನು ತೆಗೆಯೋ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದರ ಮಧ್ಯೆ ಮಳೆ ಸುರಿತಾ ಇದೆ, ನದಿಯ ಪ್ರವಾಹ ಇದೆ, ಮನೆ ಒಳಗೆ ಪ್ರವಾಹ ನುಗ್ಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಈ ಮನೆಗಳಲ್ಲಿ ಜನ ಬದುಕಿದ್ರು, ಜೀವನ ನಡೆಸ್ತಾ ಇದ್ರು. 48 ಗಂಟೆಗಳ ಹಿಂದೆ ಇಲ್ಲೊಂದು ಡೈನಿಂಗ್ ಟೇಬಲ್ ಇತ್ತು, ಮಂಚ ಇತ್ತು, ಅಡಿಗೆ ಮನೆ ಇತ್ತು. ಈಗ ಬರೀ ಹೂಳು ತುಂಬಿದೆ. ಫೋಟೋಗಳು ಮಾತ್ರ ಉಳಿದು ಹೋಗಿವೆ. ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮೆಪ್ಪಾಡಿ ಕಾಳಜಿ ಕೇಂದ್ರದಿಂದ ನಮ್ಮ ಪ್ರತಿನಿಧಿ ಮಧುಸೂದನ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮಧು, ಈ ಘಟನೆ ನಡೆದು ಹೆಚ್ಚು ಕಡಿಮೆ 48 ಗಂಟೆ ಆಯಿತು. ಒಂದು ಪರಿಹಾರ ಕಾರ್ಯಾಚರಣೆ ಎಲ್ಲಿವರೆಗೆ ಬಂತು? ರೆಸ್ಕ್ಯೂ ಆಪರೇಷನ್ಸ್ ಇನ್ನೂ ಜನ ಸಿಲುಕಿಕೊಂಡಿದ್ದಾರಾ? ಆರ್ಮಿ ಬಂದಿದೆ, ಏರ್ಫೋರ್ಸ್ ಬಂದಿದೆ, ನೇವಿ ಇವರು ಬಂದಿದ್ದಾರೆ. ಅನೇಕ ಪರಿಹಾರ ಕಾರ್ಯಾಚರಣೆ ನಡೆದು ಒಂದು ಕಡೆ. ಇನ್ನೊಂದು ಕಡೆ ಈ ಘಟನೆ ಎಷ್ಟು ಒಂದು ರೀತಿಯಾಗಿರ್ತಕ್ಕಂಥ ಭೀಭತ್ಸ ಅಂತಕ್ಕಂಥದ್ದು, ಅಂದರೆ ನೀರು ಮನುಷ್ಯನಿಗೆ ಜೀವನಾಡಿ, ಆದರೆ ಅದೇ ಒಂದು ಭೀಭತ್ಸ ಸ್ವರೂಪವನ್ನು ತಾಳಿದ್ದು. ಆ ರೀತಿಯ ಸ್ಟೋರಿಗಳು ಕಾಳಜಿ ಕೇಂದ್ರದಲ್ಲಿ ನಿಶ್ಚಿತವಾಗಿ ಕೇಳಲಿಕ್ಕೆ ಸಿಗ್ತಾ ಇವೆ. ರಾಶಿ ಸಿಗ್ತವೆ ಪ್ರಶಾಂತ್. ಖಂಡಿತವಾಗ್ಲೂ 1-2 ಸಿಗೋದಿಲ್ಲ. ಯಾಕಂತಂದ್ರೆ ಕಾಳಜಿ ಕೇಂದ್ರಕ್ಕೆ ಬಂದಿರತಕ್ಕಂಥವರೆಲ್ಲ ಇಡೀ ಕುಟುಂಬವನ್ನ ಕಳ್ಕೊಂಡವ್ರು ಅಥವಾ ಇಡೀ ನೆರೆಹೊರೆಯನ್ನ ಕಳ್ಕೊಂಡಂತವ್ರು, ತಮ್ಮ ಕುಟುಂಬದಲ್ಲಿ ತಾವೊಬ್ಬರೇ ಉಳ್ಕೊಂಡು 10-12 ಜನರನ್ನ ಕಳ್ಕೊಂಡವ್ರು, ಇಂಥದ್ದೇ ಇರೋಂಥದ್ದು. ಜೊತೆಗೆ ನಾನು ನಿನ್ನೆ ಹೇಳಿದಾಗೇನೆ ಕೂಡ ಇಲ್ಲಿ ಒಂದು ಮನೆಯಲ್ಲಿ 10 ಜನ ಹೋಗಿದ್ದಾರೆ, ಇನ್ನೊಬ್ರು ಉಳ್ಕೊಂಡಿದ್ದೀವಿ ಅಂತ ಅದೇ ಮನೆಯಲ್ಲಿ ಇದ್ದವ್ರಲ್ಲ, ಎಲ್ಲ ಬೇರೆ ಕಡೆ ಇದ್ದಂಥವ್ರು. ಇಲ್ಲಿದ್ದಂಥವ್ರು ಸಂಪೂರ್ಣವಾಗಿ ಹೊರಟೋಗಿದ್ದಾರೆ, ಅಲ್ಲಿದ್ದಂಥ ಮನೆಯವರು. ಇನ್ನು ಉಳಿದಿದ್ದವ್ರು ಅಷ್ಟೇ ಬಂದು ಕೇಳ್ತಾ ಇದ್ದಾರೆ. ನಿಜಕ್ಕೂ ಇದೆಷ್ಟು ಬೀಭತ್ಸವಾಗಿತ್ತು ಅಂತ ಹೇಳಿದ್ರೆ, ಅವರು ವಾಸ ಇರ್ತಕ್ಕಂಥ ಆ 2 ಗ್ರಾಮಗಳೇನಿದೆ, ನಾವು ಈಗೇನು ಮಂಡಕೈ ಮತ್ತೆ ಚೋರ್ಮಲೈ ಅಂತ ಏನು ಗ್ರಾಮ ಹೇಳ್ತೀವಿ, ಆ ಗ್ರಾಮದಿಂದ ಕೇವಲ ಒಂದು 5 ಕಿಲೋಮೀಟರ್ ದೂರದಲ್ಲಷ್ಟೇ ಗುಡ್ಡ ಕುಸಿತ ಆರಂಭ ಆಗಿರ್ತಕ್ಕಂಥದ್ದು. ಬಟ್ ದೊಡ್ಡ ಮಟ್ಟದಲ್ಲಿ ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಆ ಭೂ ಕುಸಿತ ಆಗಿರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ಊರಿನ ಒಳಗಡೆಗೆ ಬಂದಿದೆ. ದೊಡ್ಡ ದೊಡ್ಡ ಬಂಡೆಗಳು ಬಂದಿರತಕ್ಕಂಥದ್ದು. ಆ ಬಂಡೆಗಳೆಲ್ಲವೂ ಕೂಡ ಮನೆ ಮೇಲ್ಗಡೆ ಬಿದ್ದಿವೆ. ಕೆಸರು ನಾವು ಈಗ ನಮಗ್ ಕಾಣಿಸ್ತಾ ಇರ್ತಕ್ಕಂಥದ್ದು 6 ಅಡಿ 7 ಅಡಿ ಇದೆ ಅಂತೇಳಿ, ಆದ್ರೆ ಭೂಮಿ ಮೇಲ್ಗಡೆ 10 ಅಡಿ ಮಣ್ಣು ಬಂದು ಬಿದ್ದಿದೆ. ಅಂದ್ರೆ ಅಲ್ಲಿರ್ತಕ್ಕಂಥವು ಸಮಾಜೀಯ ಆಗಿರ್ತಕ್ಕಂಥದ್ದು. ಇನ್ನು ಸತ್ತವ್ರದ್ದು 1 ದಿನದ ಸಂಕಟ, ಬದುಕಿರ್ತಕ್ಕಂಥವ್ರದ್ದು ದಿನಪೂರ್ತಿ ಸಂಕಟ ಅಂತ ಏನ್ ಹೇಳ್ತಾರೆ, ಅದು ಕಾಳಜಿ ಕೇಂದ್ರಗಳಲ್ಲಿ ಸಿಗುತ್ತೆ. ಬಟ್ ಒಂದನ್ಸಿದ್ದು, ಇಲ್ಲಿ ಕೇರಳದಲ್ಲಿ ಇರ್ತಕ್ಕಂಥ ನೆರವಿನ ಪರಿಸ್ಥಿತಿಯನ್ನ ನೋಡೋದಾದ್ರೆ, ಜನ ಸ್ಪಂದಿಸ್ತಾ ಇರತಕ್ಕಂಥದ್ದು ನೋಡೋದಾದ್ರೆ ಒಂದಷ್ಟು ಸಾಂತ್ವನ ಸಿಗ್ತಾ ಇದೆ ಅಂತೇಳಿ. ಆದ್ರೆ ಅವ್ರಿಗೆ ಆಗ್ತಾ ಇರೋ ದುಃಖನ ಯಾರು ಕೂಡ ಬರ್ಸಕ್ಕಾಗೋದಿಲ್ಲ. ನಾನಿರ್ತಕ್ಕಂಥದ್ದು ಮೆಪ್ಪಾಡಿಯ ಸರ್ಕಾರಿ ಸರ್ಕಾರಿ ಕಾಲೇಜಿನಲ್ಲಿ ಇರ್ತಕ್ಕಂಥ ಒಂದು ಕಾಳಜಿ ಕೇಂದ್ರ. ಈ ಕಾಳಜಿ ಕೇಂದ್ರದ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಜನ ವಾಲಂಟರಿಯಾಗಿ ಬಂದು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಬಟ್ ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂಥವರ ಮುಖಗಳನ್ನ ಗಮನಿಸಿದ್ರೆ, ಅವರ ನೋವನ್ನ ದುಃಖವನ್ನ ನೋಡೋದಾದ್ರೆ, ಬಹುಶಃ ಅವರು ಈ ಒಂದು ಆಘಾತದಿಂದ ಹೊರಬರ್ಲಿಕ್ಕೆ ಜನ ಇನ್ನೊಂದಷ್ಟು ಅವ್ರಿಗೆ ನೆರವು ಕೊಡಬೇಕು, ಸಾಂತ್ವನ ಹೇಳ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವೀಗ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಯಾವ ಸಿಬ್ಬಂದಿಗಳು ಅಲ್ಲ, ಜನ ವಾಲಂಟರಿಯಾಗಿ ಬಂದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದನೇ ಕೂಡ ಅವ್ರಿಗೆ ಬಿಸಿ ಬಿಸಿಯಾದ ಉಪ್ಪಿಟ್ಟು, ಊಟ, ಬಾಳೆಹಣ್ಣು ಈ ರೀತಿಯಾದ ಕೊಡೋದನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ತಿಂತಾ ಇದ್ದಾರಲ್ಲ, ನೀವು ಅವ್ರನ್ನ ಗಮನಿಸಬೇಕು. ಅವ್ರ ಮುಖದಲ್ಲಿ ನಿಮ್ಗೆ ಯಾವ ಭಾವನೆನೂ ಕಾಣ್ತಾ ಇಲ್ಲ. ಅವ್ರ ಮುಖದಲ್ಲಿ ಏನ್ ಕಾಣ್ತಾ ಇರೋದು, ನಾವು ಎದುರು ನೋಡುವಂತ ವ್ಯಕ್ತಿಗಳ ಯಾರಾದ್ರೂ ನನ್ನ ಕಡೆಯವರಿದ್ದಾರಾ,
ನನಗೆ ಮಾತಾಡ್ಸೋಂಥವ್ರು ನನ್ನ ಪರಿಚಯಸ್ಥರಿದ್ದಾರಾ? ಇಲ್ಲಿವರೆಗೆ ನನ್ನ ಪರಿಚಯಸ್ಥರನ್ನ ನಾನು ಮಾತಾಡಿಸ್ತಾ ಇದ್ದೆ, ನನ್ನ ಸಂಬಂಧಿಕರು ಇರ್ತಾ ಇದ್ರು, ಇಲ್ಲಿ ಅವ್ರು ಯಾರು ಇಲ್ವಲ್ಲ, ಇಂತಹದ್ದೇ ಭಾವನೆಗಳು ಹೆಚ್ಚು ಜನರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ಈ ಒಂದು ದುರಂತ ಏನಿದೆ, ಈ ದುರಂತನ ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇಲ್ಲಿ ಪ್ರತಿ ವರ್ಷ ಮಳೆ ಬರ್ತಾ ಇತ್ತು, ನಮ್ಗೆ ಅಧಿಕಾರಿಗಳು ಹೇಳಿದ್ರು ಇಲ್ಲ ಆಚೆಗೆ ಹೋಗಿ ಅಂತೇಳಿ. ಮಳೆ ಬಂದ್ರೆ ನೀರು ಮಳೆ ಹೊರಟೋಗ್ತಾ ಇತ್ತು, ನಮ್ಗೆ ಈ ತರ ಮಣ್ಣು ಬರುತ್ತೆ, ಭೂಮಿ ಎಲ್ಲ ಬಂದ್ಬಿಡುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ಕೇಸ್ ಸ್ಟಡಿನ ಮಾತಾಡಿಸ್ದೆ, ಅವರು ಕೇರಳದವ್ರೆ. ಇಲ್ಲಿ ಏನು ಮಂಡಕಾಯಿ ಏನಿದೆ, ಮಂಡಕಾಯಲ್ಲಿ ಅವ್ರ ಫ್ಯಾಮಿಲಿ ಎಲ್ಲ ಕೆಲಸ ಮಾಡ್ತಾರೆ, ಅವರು ಕೂಡ ಇಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ. ಅವ್ರು ಕೇರಳದವರು, ಆದ್ರೆ ಅವ್ರು ಕೆಲಸ ಮಾಡ್ತಾ ಇದ್ದಂಥದ್ದು ಮೈಸೂರಿನಲ್ಲಿ, ಅವರ ಸಂಬಂಧಿಕರಿದ್ದಂಥದ್ದು ಬೇರೆ 30 ಕಿಲೋಮೀಟರ್ ದೂರದಲ್ಲಿ. ಅಂದ್ರೆ ಬೆಳಗ್ಗೆ ಬರ್ತಾ ಇದ್ರು, ರಾತ್ರಿ ಹೋಗ್ತಾ ಇದ್ರು. ಬೆಳಗ್ಗೆ ಬಂದು ರಾತ್ರಿ ಹೋಗ್ತಿದ್ದಂಥವ್ರು ಏನಾದ್ರೂ ಜೊತೆನಲ್ಲಿ ಅವರ 4-6 ಜನನ್ನ ಕರ್ಕೊಂಡು ಹೋಗಿದ್ರೆ ಅವ್ರು ಉಳ್ಕೊಳ್ತಾ ಇದ್ರು. 3 ಫ್ಯಾಮಿಲಿ, ತಂದೆ ತಾಯಿ ಮಗು, ಆ ರೀತಿಯ 3 ಫ್ಯಾಮಿಲಿಗಳು ಸಂಪೂರ್ಣವಾಗಿ 3 ಮನೆಗಳು ಕೊಚ್ಚಿ ಹೋಗಿದೆಯಂತೆ. ಅವರು ಸರ್ ರಾತ್ರಿ ಮಾತಾಡ್ಸೋದೆ ಸರ್, ನನಗೆ ಮಧ್ಯರಾತ್ರಿನಲ್ಲಿ ಫೋನ್ ಮಾಡಿದ್ರು, ಈ ತರ ಗುಡ್ಡ ಕೊಸ್ತೋಗಿದೆ ಅಂತೇಳಿ. ಅಲ್ಲಿ ಹೋಗಿ ನೋಡಿದ್ರೆ ಮನೆ ಇಲ್ಲ ಸರ್ ಅಂತ ಇದ್ರು. ಅಂದ್ರೆ ನಾನು ಹೇಳೋದು ಬರೀ ಮಾತಿರ್ಬೋದು, ಬಟ್ ಅವ್ರ ಭಾವನೆ ಇದೆಯಲ್ಲ ಅದನ್ನ ನನ್ನ ಕೈಲೂ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಆ ಮಟ್ಟಕ್ಕಿತ್ತು. ಅಂದ್ರೆ ಈ ದುರಂತನ ನಾವು ಇನ್ಯಾವ ರೀತಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರೋದು ಅಷ್ಟೇ. ಯಾಕಂದ್ರೆ ಇಲ್ಲಿ ಪ್ರತಿ ಕಡೆ ಸಾವಿನ ಸಂಖ್ಯೆ ಪ್ರಶಾಂತ್, ಅದು ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅಂದರೆ ಇನ್ನೂ ಜನ ನಾನು ಟ್ರ್ಯಾಪ್ಡ್ ಆಗಿದ್ದಾರೆ ಅನ್ನಲ್ಲ, ಯಾಕಂದರೆ ಮಣ್ಣಿನ ಕೆಳಗಡೆ ಹೂತು ಹೋಗಿರ್ತಾರೆ ಅನ್ನೋ ಸ್ಥಿತಿಯಲ್ಲಿ ಬದುಕುಳಿಯುವ ಸಾಧ್ಯತೆಗಳು ಬಹಳ ಕಡಿಮೆ. ಹಾಗಿರುವಾಗ ಇನ್ನೂ ಆ ರೀತಿಯ ಆತಂಕ ಉಂಟಾ? ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು, ಇನ್ನೂ ಜನ ಸಿಲ್ಕೊಂಡಿದ್ದಾರೆ, ಅಂದರೆ ಒಂದು ರೀತಿ ದ್ವೀಪಗಳಾಗಿ ಹೋಗಿವೆ, ಅಲ್ಲಿ ಬ್ರಿಡ್ಜ್ಗಳಿಲ್ಲ, ಅಥವಾ ಪರಿಹಾರ ಕಾರ್ಯಾಚರಣೆಗೆ ಆ ಮಾಹಿತಿನೇ ಇಲ್ಲ, ಆ ರೀತಿಯ ಸಾಧ್ಯತೆಗಳು ಕೂಡ ಉಂಟಾ ಇನ್ನು ಸಾವಿನ ಸಂಖ್ಯೆ ಏರಿಕೆ ಆಗೋದ್ರಿಂದ ಹಿಡಿದು? ಪ್ರಶಾಂತ್, ಇಲ್ಲಿ 3 ವಿಚಾರ ನೀವು ಹೇಳಿದಾಗೆ ಕೂಡ. ಅಂದ್ರೆ ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿರೋರು ಇದ್ದಾರೆ, ಅಂದ್ರೆ ದ್ವೀಪಗಳಾಗಿದೆ, ಆ ರೀತಿಯ ಪರಿಸ್ಥಿತಿಗಳು ಯಾವುದೂ ಇಲ್ಲ. ಈಗ ನಾವು ಇದ್ದಂತಹ ಚೋರ್ಮಲೈ ಪ್ರದೇಶ ಏನಿತ್ತು, ಆ ಪ್ರದೇಶದ ಹಿಂದೆ ಎಲ್ಲವೂ ಗಿರಿ ಶಿಖರಗಳು, ಎತ್ತರದ ಬೆಟ್ಟಗಳು ಇರ್ತಕ್ಕಂಥದ್ದು. ಆ ಒಂದು ಚೋರ್ಮಲೈ ಮತ್ತೆ ಮಂಡಕಾಯಿ ಏನಿದೆ, ಅದು 2 ಗ್ರಾಮಗಳ ಮಧ್ಯೆ ಒಂದು ಟೀ ಎಸ್ಟೇಟ್ ಇದೆ. ಟೀ ಎಸ್ಟೇಟ್ ಇಂದ ಈ ಬದಿಯಲ್ಲಿ ಹಳ್ಳದಲ್ಲಿ ಚೋರ್ಮಲೈ ಗ್ರಾಮ ಇರೋಂಥದ್ದು. ನಾವು ಹೆಚ್ಚಿನ ವಿಜುವಲ್ ನ ತೋರಿಸಿದೀವಲ್ಲ, ಅದು ಆ ಒಂದು ಟೀ ಎಸ್ಟೇಟ್ ನ ದಾಟಿ ಹೋದ್ರೆ ಅಲ್ಲಿ ಮಂಡಕಾಯಿ ಇರ್ತಕ್ಕಂಥದ್ದು. ಮಂಡಕಾಯಿ ಗ್ರಾಮ ಏನಿದೆ ಅದರಲ್ಲಿ 90 ಭಾಗ ಇಲ್ಲ. ಯಾಕಂತ ಹೇಳಿದ್ರೆ ಈಗ ನಾವು ಚೋರ್ಮಲೈ ಅನ್ನೋ ಒಂದು ಪ್ರದೇಶದಲ್ಲಿ ವೈಮಾನಿಕ ದೃಶ್ಯಗಳು ಮತ್ತೆ ನಮ್ಮ ವಿಜುವಲ್ಗಳನ್ನ ಏನ್ ತೋರಿಸ್ತಾ ಇದೀವಿ, ಅದರಿಂದ ಕೇವಲ 1 ಕಿಲೋಮೀಟರ್ ಹಿಂದೆನೆ ಅಷ್ಟೇ ಇರ್ತಕ್ಕಂಥದ್ದು. ಅದು 2 ಅಂದ್ರೆ ಬೆಟ್ಟಗಳೇ ಕಂದರ ಏನಿದೆ, ಆ ಒಂದು ನೀರು ಹರ್ಕೊಂಡ್ ಬರುವಂತ ಜಾಗ ಏನಿದೆ, ಆ ಜಾಗದಲ್ಲಿ ನೆಲೆ ನಿಂತಿದ್ದಂತ ಹಳ್ಳಿ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಏನು ಬಂಡೆಗಳು ಮಣ್ಣು ಬಂದು ಅದು ಸಂಪೂರ್ಣ ಮುಚ್ಚೋಗಿದೆ. ಆಮೇಲೆ ಆರಂಭ ಮಣ್ಣಿನ ಕೊರೆತ, ಮಣ್ಣು ಮುಚ್ಕೊಳ್ಳುವಂತದ್ದು ಆರಂಭ ಆಗಿರ್ತಕ್ಕಂಥದ್ದು ಇಲ್ಲೇನೆ. ಬಹುಶಃ ನೀವು ಕೇಳ್ಕೊಳ್ಳಿ, ಯಾಕಂತಂದ್ರೆ ಇಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್, ಅವ್ರ ಶವಗಳು ಸಿಗ್ತಾ ಇರ್ತಕ್ಕಂಥದ್ದು 90 ಕಿಲೋಮೀಟರ್ ದೂರದಲ್ಲಿ ಅಂತ ಹೇಳಿದ್ರೆ ಅದೆಷ್ಟು ರಭಸದಲ್ಲಿ ಕೊಚ್ಚಿ ಹೋಗಿದೆ ಅಂತೇಳಿ. ಬಹುಶಃ ಇಲ್ಲಿ ಶವಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗೋದು ಕಷ್ಟ, ಆದ್ರೆ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ, ಶವಗಳು ಸಿಗ್ತವೆ. ಅವೆಲ್ಲವೂ ಕೂಡ ನಿಮ್ಗೆ ಒಂದು 30 ಕಿಲೋಮೀಟರ್ ದೂರದಿಂದ ಆ ನಂತರದಲ್ಲಿ ಸಿಗುವಂತವು, ತೇಲ್ಕೊಂಡು ಹೋದಂತವು. ಈ ಮಣ್ಣೇನಿದೆ ಸುಮಾರು ಒಂದು 15-20 ಕಿಲೋಮೀಟರ್ ವರೆಗೂ ಕೂಡ ಮಣ್ಣು ಕೊಚ್ಚು ಹೋಗಿದೆ, ಮುಚ್ಚು ಹೋಗಿದೆ. ಬಹುಶಃ ಮುಚ್ಚು ಹೋಗಿರ್ತಕ್ಕಂಥವುಗಳನ್ನ ಹೊರತೆಗೆಯುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಮನೆಗಳಲ್ಲಿ ಏನೊಂದಷ್ಟು ಹೂಳುಗಳು ತುಂಬಿದೆ, ಆ ಮನೆಗಳಲ್ಲಿ ತೆಗೆಯುವಂತ ಪ್ರಯತ್ನಗಳ ಮಾಡಬಹುದು. ಮಾಡಿದ್ರೆ ಅಲ್ಲೊಂದಷ್ಟು ಶವಗಳು ಸಿಗ್ಬೋದು. ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಮನೆಯಲ್ಲಿ ಉಳ್ಕೊಂಡಂತವ್ರು ಮನೆಯಿಂದ ಹೊರಗಡೆ ಹೋಗಿದ್ದಾರಾ ಅಥವಾ ಅಲ್ಲೇ ಇದ್ದಾರಾ, ಯಾರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಕೊಚ್ಚೋಗಿದ್ದಾರ ಅಂತಾನೂ ಕೂಡ ಗೊತ್ತಾಗ್ತಾ ಇಲ್ಲ. ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲಿ ಸಂತ್ರಸ್ತರು ಅಂದ್ರೆ ಎಲ್ಲ ದ್ವೀಪದಲ್ಲಿ ಸಿಕ್ಕಿದ್ದಾರೆ ಅಂತಾರಲ್ಲ, ದ್ವೀಪದ ಮಾದರಿಯಲ್ಲಿ ಯಾರಿಗೂ ಸಮಸ್ಯೆ ಆಗಿಲ್ಲ. ದ್ವೀಪವಾಗಿ ಉಳ್ಕೊಂಡಿದ್ದಂಥದ್ದು ಮಂಡಕಾಯಿ ಗ್ರಾಮದ ಮೇಲ್ಭಾಗ. ಆ ಮೇಲ್ಭಾಗದಲ್ಲಿ ಇದ್ದಂತ ಒಂದಷ್ಟು ಜನರೇನಿದ್ದಾರೆ ಅವ್ರನ್ನ ನಿರಂತರವಾಗಿ 2 ದಿನದಿಂದ ರಕ್ಷಣೆ ಮಾಡಲಾಗಿದೆ. ಅಲ್ಲಿಂದ ಮುಂದುವರೆದು ಕೈಗೇನಾಗಿದೆ ಮಧು, ನಿಮ್ ಕೈಗೇನಾಗಿದೆ? ಪ್ರಶಾಂತ್ ಇಲ್ಲ, ಇದೊಂದು ಸಣ್ಣದೊಂದು ಫ್ರಾಕ್ಚರ್, ಅಂದ್ರೆ ನಾವು ಗುಡ್ಡ ಹತ್ತುವಂತ ಸಂದರ್ಭದಲ್ಲಿ ಆದಂತ ಒಂದು ಸಣ್ಣ ಫ್ರಾಕ್ಚರ್ ಅಷ್ಟೇ ಇದು. ಅಲ್ಲಿ ಈಗ ಒಂದು ಬ್ರಿಡ್ಜ್ ಅನ್ನ ಮಾಡ್ತಾ ಇದ್ದಾರೆ. ಆ ಬ್ರಿಡ್ಜ್ ಬಹಳ ಇಂಪಾರ್ಟೆಂಟ್. ಬ್ರಿಡ್ಜ್ ಏನಂತ ಹೇಳಿದ್ರೆ ಅದು ಸೇನಾ ಸಿಬ್ಬಂದಿಗಳು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿವರೆಗೆ ಒಂದು ತಾತ್ಕಾಲಿಕವಾದ ಬ್ರಿಡ್ಜ್ ಅನ್ನ ಮಾಡಿ ಆ ಬ್ರಿಡ್ಜ್ ಮೂಲಕವಾಗಿ ಜನರನ್ನ ಕರ್ಕೊಂಡ್ ಬರ್ತಾ ಇದ್ರು. ಆದ್ರೆ ಅಲ್ಲಿಗೆ ಒಂದಷ್ಟು ಆಹಾರ ತಲುಪಿಸ್ಬೇಕು. ಯಾಕಂದ್ರೆ ಅಲ್ಲಿ ಇನ್ನೊಂದು 4-5 ಗ್ರಾಮಗಳಿದೆ.
ಸಂಪರ್ಕದ ರಸ್ತೆ ಏನಿತ್ತು ಅದು ಬ್ರಿಡ್ಜ್ ಸಂಪೂರ್ಣ ಹೋಗಿರೋ ಕಾರಣಕ್ಕಾಗಿ ಅಲ್ಲಿಗೆ ವೆಹಿಕಲ್ಗಳು ಹೋಗ್ಲಿಕ್ಕೆ ಮೂವ್ ಆಗ್ಲಿಕ್ಕೆ ಶುರುವಾದ್ರೆ ಅಲ್ಲಿರ್ತಕ್ಕಂಥ ಜನ ಈಸಿಯಾಗಿ ಬರಬಹುದು. ಯಾಕಂತಂದ್ರೆ ಮಳೆ ನಿನ್ನೆ ರಾತ್ರಿ ಕೂಡ, ನಿನ್ನೆ ಬೆಳಗ್ಗೆ ಒಂದಷ್ಟು ಬಿಡುವು ಕೊಟ್ಟಿತ್ತು, ಅದರ ರಾತ್ರಿ ತುಂಬಾ ಜೋರ್ ಮಳೆ ಸುರಿದಿದೆ. ಜೊತೆಗೆ ಆ ಒಂದು ಶಿಖರದಲ್ಲಿ ಭೂಕುಸಿತ ಏನಾಗಿತ್ತು, ಆ ಜಾಗದಲ್ಲಿ ಮತ್ತಷ್ಟು ಗುಡ್ಡ ಕುಸಿದು ಸೈಡಿಗೆ ಬಂದಿರತಕ್ಕಂಥದ್ದು, ಅದು ಕೂಡ ಮಳೆ ಜಾಸ್ತಿ ಆದ್ರೆ ಮತ್ತೆ ಬಂದೇ ಬರುತ್ತೆ. ಈ ಕಾರಣಕ್ಕಾಗಿ ಒಂದು ಬ್ರಿಡ್ಜ್ ಅನ್ನ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಮತ್ತೆ ನಾಳೆ ನಾವು ಬೆಳಿಗ್ಗೆ ನ್ಯೂಸ್ ಅವರಲ್ಲಿ ಮಾತಾಡೋಣ. ಈ ರೀತಿಯ ಸಾವು ನೋವಿನ ಮಧ್ಯೆ ಕೂಡ ಬದುಕಿಗೆ ಪ್ರೇರಣೆ ಕೊಡ್ತಕ್ಕಂಥ ಅನೇಕ ಸುದ್ದಿಗಳಿರ್ಬೋದು. ವಿಲ್ ಡಿಸ್ಕಸ್ ಟುಮಾರೋ ಅಬೌಟ್ ದ್ಯಾಟ್. ಆ್ಯಂಡ್ ಇದರ ಜೊತೆಗೆ ನಮ್ಮ ಸೇನಾ ಸಿಬ್ಬಂದಿ NDRF ತಂಡಗಳ ಅವಿರತ ಶ್ರಮ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ನಲ್ಲಿ. ವೀಕ್ಷಕರೇ, ಮಣ್ಣು ಅಲ್ಲಿ ಯಾವ ರೀತಿ ಕಾಲಿಟ್ಟರೆ ಒಳಗಡೆ ಹೋಗುತ್ತೆ, ಇಂತಹ ವಿಪರೀತ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಕ್ಷಣಾ ತಂಡಗಳು ನಿರಂತರವಾಗಿ ಕೆಲಸ ಮಾಡುತ್ತವೆ ಒಂದೊಂದು ಜೀವಗಳನ್ನು ಉಳಿಸೋದು. ಈ ಸುದ್ದಿಯನ್ನು ತರಲಿಕ್ಕೆ ನಮ್ಮ ರಿಪೋರ್ಟರ್ಸ್ಗಳು, ಕ್ಯಾಮ್ರಾಮನ್ಗಳು ಕೂಡ ಜೀವ ಒತ್ತೆ ಇಟ್ಟು ಇವತ್ತಿಗೆ ಮೊದಲು ನೋಡಿದ್ವಿ. ಅಜಿತ್ ಹನುಮಕ್ನವ್ರ ಜೊತೆ ಇಸ್ರೇಲ್ಗೆ ಕ್ಯಾಮ್ರಾಮನ್ ಹೋಗಿದ್ರು. ಗುಡ್ಡ ಹತ್ತುವಾಗ ಕೈ ಮುರ್ಕೊಂಡು ಬಂದ್ರು ಅವ್ರು ಇಸ್ರೇಲ್. ಅಂಡ್ ಕೈ ಮುರ್ಕೊಂಡ ನಂತರನೂ ನಿರಂತರವಾಗಿ ವರದಿ ಮಾಡಿದ್ರು. ಅಂಡ್ ಇವಾಗ ನಮ್ಮ ಮಧುಸೂದನ್ ಕೂಡ ಫ್ರಾಕ್ಚರ್ ಆಗಿದೆ. ಬಿ ಸೇಫ್ ಮಧು, ಆದಷ್ಟು ಬೇಗ ಫ್ರಾಕ್ಚರ್ ಸರಿ ಹೋಗ್ಲಿ. ಥ್ಯಾಂಕ್ ಯು, ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.